ನೋಡಿ, ಒಂದು DMK ಜೊತೆ ನಮ್ಮ ಮೈತ್ರಿ ಇದ್ದದ್ದು ಇವತ್ತು ಕೆಲವೊಂದು ಶಕ್ತಿಗಳೇನಿದಾವೆ, ಕೋಮಾದಿ ಶಕ್ತಿಗಳನ್ನ BJPಯನ್ನ ದೂರಿಡ್ಲಿಕ್ಕೆ ಇವತ್ತು DMK ನಮ್ಮ ಜೊತೆ ಪಕ್ಷದ ಜೊತೆ ನಮ್ಮ ಮೈತ್ರಿ ಇತ್ತು. ಈಗ ಅಲ್ಲಿ ತಮಿಳುನಾಡುದಲ್ಲಿ ಪರ್ಯಾಯವಾಗಿ ವಿಜಯ್ ಅವರಿಗೆ ಅವರು ಕೂಡ ಒಂದು ಜಾತ್ಯತೀತ ತತ್ವದ ಮೇಲೆ ಬಂದಂಥವ್ರು. ಜನ ಒಂದು ಮನ್ನಣೆಯನ್ನು ಕೊಟ್ಟಿದ್ದಾರೆ, ಜನ ತೀರ್ಪನ್ನು ಕೊಟ್ಟಿದ್ದಾರೆ. ಆ ತೀರ್ಪು ಹುಸಿ ಆಗಬಾರ್ದು, ಜನರ ತೀರ್ಪಿಗೆ ನಾವು ತಲೆ ಬಾಗಿಸ್ಬೇಕು. ವಿಶೇಷವಾಗಿ ಕೋಮುವಾದಿ ಶಕ್ತಿಗಳು ವಿರೋಧವಾಗಿ ಇವತ್ತು ದಿವಸ ಏನು TVK ಅವರು ಗೆದ್ದಿದ್ದಾರೆ, ಅವರ ಒಂದು ಇದನ್ನು ನಾವೇನಾದರೂ ಕಾಂಗ್ರೆಸ್ ಪಕ್ಷ ಬೆಂಬಲ ಕೊಡ್ತಿದ್ರೆ ಅದು ವಿಫಲ ಆದರೆ ಇವತ್ತು ಅದು ಕೋಮುವಾದಿ ಶಕ್ತಿಗಳಿಗೆ ಇವತ್ತು ದಿವಸ ನಾವು ಪುರಸ್ಕಾರ ಕೊಟ್ಟಂಗೆ ಆಗ್ತದೆ. ಹೀಗೆಲ್ಲವನ್ನ ವಿಚಾರ ಮಾಡಿ ಜನರ ತೀರ್ಪಿಗೆ ಮತ್ತು ಜಾತ್ಯತೀತ ನಿಲುವಿಗೆ TVK ಅವರ ಏನು ವಿಜಯ್ ಅವ್ರ ನಿಲುವಿಗೆ ಜನರ ತೀರ್ಪನ್ನು DMK ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತೊಂದು ಮೆಜಾರಿಟಿ ಬಂದು ಪ್ರಶ್ನೆನೇ ಬರ್ತಿರಲಿಲ್ಲ. ಹೀಗಾಗಿ ಪರ್ಯಾಯವಾಗಿ ಇವತ್ತು ಯಾವ ಕೋಮುವಾದಿಗೆ ಇವತ್ತು ಪಕ್ಷಕ್ಕೆ ನಾವು ರಾಹುಲ್ ಗಾಂಧಿ ಅವರು ನಮ್ಮ ಕಾಂಗ್ರೆಸ್ ಪಕ್ಷ ಸಪೋರ್ಟ್ ಮಾಡ್ತಾ ಇಲ್ಲ. TVKಗೆ ಆ ಒಂದು ಸಪೋರ್ಟ್ ಸಿಕ್ಕಿದೆ, ಜನರ ಮನ್ನಣೆ ಸಿಕ್ಕಿದೆ. ಅದನ್ನು ಬಹುಶಃ ನಾವು ಈ ಸಂದರ್ಭದಲ್ಲಿ ನಾವು ಅದಕ್ಕೆ ಸರ್ಕಾರ ರಚನೆ ಮಾಡಲಿಕ್ಕೆ ಅವ್ರಿಗೆ ಸಹಾಯ ಮಾಡಿದ್ರೆ ಜನ ನಮ್ಮನ್ನು ಕ್ಷಮಿಸೋದಿಲ್ಲ, ಜನ ಕ್ಷಮಿಸೋದಿಲ್ಲ. ಹೀಗಾಗಿ ಆ ದಿಶೆಯಿಂದ ಇವತ್ತು TVKಗೆ ಇವತ್ತು ಸಹ ನಾವು ಬೆಂಬಲವನ್ನು ಕೊಡ್ತಿದ್ವಿ. ಯಾರಿಗೂ ಬೆನ್ನಾಗ ಚೂರಿ ಹಾಕುವಂಥ ಪ್ರಶ್ನೆ ಮಾತಾಡ್ತೀವಿ, ನಿಶ್ಚಿತವಾಗಿ ಕೂಡ ಮಾತಾಡ್ತಾರೆ. ನೋಡಿ, ಕೆಲವೊಂದು ನೋಡಿ, ಈಗ ತಮಿಳುನಾಡು ನಿಮಗೆ ಗೊತ್ತಿದೆ, ತಮಿಳುನಾಡು ಜನತೆ ಒಂದು ಜಾತ್ಯತೀತ ತತ್ವದ ಇದ್ರ ಮೇಲೆ TVK ಅವ್ರಿಗೆ ಬೆಂಬಲ ಕೊಟ್ಟಿದ್ದಾರೆ. ಎಲ್ಲೋ ಜನರ ಭಾಳ ದೊಡ್ಡ ತೀರ್ಪಿದೆ. ಒಬ್ಬ ಯುವಕ, ಆ ಯುವಕನಿಗೆ ಇವತ್ತು ದಿವಸ ಇಷ್ಟು ಬೆಂಬಲ ಕೊಟ್ಟ ಮೇಲೆ ಜರ್ಕರ್ತ ನಾವು ಕಾಂಗ್ರೆಸ್ ಪಕ್ಷದವರು ಅವರಿಗೆ ನಾವು ಬೆಂಬಲ ಮಾಡ್ತಿರ್ತಾರೆ, ಜನ ನಮ್ಮನ್ನು ಕೂಡ ತಪ್ಪಿಸ್ತರಾಗಿ ಇವತ್ತು ದಿವಸ ಮಾಡ್ತಾರೆ. ಎಲ್ಲೋ ಒಂದು ಕಡೆ ನಮ್ಮ ಸಿದ್ಧಾಂತಗಳಿಗೆ ಅದು ವಿರೋಧವಾಗಿ ಆಗ್ತದೆ. ಅದರ ಅರ್ಥ ನಾವು DMKಗೆ ಬೆನ್ನಿಗೆ ಚೂರಿ ಹಾಕೋದಂತದಲ್ಲ. ಇದು ನಮ್ಮ ಕರ್ತವ್ಯ. ಇವತ್ತು ದಿವಸ ಜಾತ್ಯತೀತ ಶಕ್ತಿಗಳನ್ನ ದೂರಿಡಲಿಕ್ಕೆ ಮತ್ತು ಜನರ ತೀರ್ಪೇನಿದೆ, ಆ ಆಶಯಗಳೇನಿದೆ TVK ಕೊಟ್ಟಿದ್ದಾರೆ, ಅದಕ್ಕೆ ವಿರೋಧವಾಗಿ ನಾವು ಹೋಗುವಂಥದ್ದು ಆಗಬಾರ್ದು ಅಂತ ಹೇಳಿ ದಿವಸ ಆ ಬೆಂಬಲವನ್ನು ಕೊಡ್ತಾ ಇದ್ದೀವಿ. ಅದು ವಿಚಾರ ಮಾಡ್ತೀವಿ ಅದೆಲ್ಲ AICC ಅಧ್ಯಕ್ಷ ಒಪ್ತೀನಿ, ಅದನ್ನ ಒಪ್ತೀನಿ. ನೀವು ನಾನು ಹೇಳಿದ್ದೀನಿ, ನಿಮ್ಗೆ ಎಷ್ಟು ಸಲ ಹೇಳಿದ್ದೀನಿ, ರಿಪೀಟ್ ಮಾಡಿದ್ದೀನಿ, ಮೂರು ಸಲ ರಿಪೀಟ್ ಮಾಡಿದ್ದೀನಿ. ಅರ್ಥ ಮಾಡ್ಕೊಂಬಿಡಿ, ಕೆಲವೊಂದು ಸಲ ಇವತ್ತು ಇಂಥ ನಿರ್ಣಯಗಳನ್ನ ಕಷ್ಟಕರವಾದಂಥ ನಿರ್ಣಯಗಳನ್ನ ತಗೋಬೇಕಾಗ್ತದೆ. DMK ನಮ್ಮ ಬಾಂಧವ್ಯ ಇದ್ದದ್ದು ಸತ್ಯ, DMK ಮತ್ತು ಬಾಂಧವ್ಯ ಮುಂದುವರಿಬೇಕು ಅನ್ನೋದು ಎಲ್ಲರದ್ದು ಕೂಡ ಇದಿದೆ. ಆದರೆ ಜನರ ತೀರ್ಪು ಜಾತ್ಯತೀತ ಪಕ್ಷದ ವಿರುದ್ಧ ಮತ್ತು ಯುವಕರ ಮತ್ತು ಆ ಹೆಣ್ಣು ಮಕ್ಕಳ ಒಂದು ಆಶಯ, ಅಲ್ಲಿ ಆ ವಿಜಯ್ ಅವ್ರ ಮೇಲೆ ಕೊಟ್ಟಿರುವಂಥದ್ದು ಆಶಯ ಏನಿದೆ, ಆ ಆಶಯಕ್ಕೆ ವಿರುದ್ಧವಾಗಿ ನಡೆದ್ರೆ ಇವತ್ತು ಬಹುಶಃ ಅದು ಸರಿ ಹೋಗುದಿಲ್ಲ ಅಂತೇಳಿ ಜನರು ನಮ್ಮನ್ನ ಕ್ಷಮಿಸೋದಿಲ್ಲ ಅಂತ ಮಾಡಿದ್ದಾರೆ. ಅದು ನೋಡಿ, ಆ ಬಗ್ಗೆ ಕಾನೂನಾತ್ಮಕವಾಗಿ ಏನಿದೆ ಪಕ್ಷ ದಿವಸ ಅವರು ಅಲ್ಲಿ ವೆಸ್ಟ್ ಬೆಂಗಾಲ್ನಲ್ಲಿ ಸಾಕಷ್ಟು ಏನು BJPಯಿಂದ ಅನ್ಯಾಯ ಆಗಿದ್ದು ಸತ್ಯ. ಆದರೆ ಇಷ್ಟು ನಾವು ರಾಜೀನಾಮೆ ಕೊಡೋದಲ್ಲ ಇದು ಅಂತಂದು ಅದು ಕಾನೂನಾತ್ಮಕವಾಗಿ ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದನ್ನು ಇವತ್ತು ನಿರ್ಣಯನ ಸಹ ಅಲ್ಲಿ ಮಾಡಬೇಕಾಗ್ತದೆ. ಆದರೆ ಇಷ್ಟೇ, ಮಮತಾ ಬ್ಯಾನರ್ಜಿ ಅವರ ವಿರೋಧವಾಗಿ ಒಂದು ದಿವಸ ಭಾಳಷ್ಟು BJP ಅವರು SIR ಹಿಡ್ಕೊಂಡು ಅಧಿಕಾರಿಗಳನ್ನ ಹಿಡ್ಕೊಂಡು ಎಲೆಕ್ಷನ್ ಕಮಿಷನ್ ಹಿಡ್ಕೊಂಡು ಭಾಳಷ್ಟು ಅವ್ರನ್ನ ಸೋಲಿಸಲಿಕ್ಕೆ ನಿರಂತರವಾಗಿ ಇವತ್ತು ದಿವಸ ಒಂದು ಪ್ರಯತ್ನವನ್ನು ಮಾಡಿದ್ದು. ವಾಮ ಮಾರ್ಗದಿಂದ ಇವತ್ತು ಅವರು ಜಯಗಳಿಸಿದ್ದಾರೆ, ಆದರೆ ಎರಡು ಮಾತಿಲ್ಲ. ಆದರೆ ರಾಜೀನಾಮೆ ಕೊಡಬೇಕು ಬಿಡಬೇಕು ಅದು ಸಂವಿಧಾನಾತ್ಮಕವಾಗಿ ಯಾವ ರೀತಿ ಇದು ಆಗ್ತದೆ, ಅದು ಸಂವಿಧಾನ ತಜ್ಞರು ಹೇಳಬೇಕಾಗ್ತದೆ. ಅದನ್ನ ಬಗ್ಗೆ ನಿರ್ಣಯ ಆಗ್ತದೆ. ಬಿಜೆಪಿ ನಾಯಕರ ಅದು ಯಾವ ಕಾರಣ ಕಾನೂನು ತಂತ್ರದ ಮಟ್ಟ ಕೊಡ್ತೀನಿ. ಕೇರಳದಲ್ಲಿ ಸರ್ ಸರ್ಕಾರ ರಚನೆ ಯಾರು CM ಅದು ನೋಡಿ, ನಮ್ಮ ಕಾಂಗ್ರೆಸ್ ಪಕ್ಷದ ವರಿಷ್ಠ ಮಂಡಳಿ AICC ಅಧ್ಯಕ್ಷರು ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ತೀರ್ಪು ಮಾಡ್ತಾರೆ. ಅದು ಯಾರು ನಾವು ಅದು ಹೈಕಮಾಂಡ್ ತೀರ್ಪು ಮಾಡ್ತದೆ. ಹೈಕಮಾಂಡ್ ಎಲ್ಲವನ್ನು ನಮ್ಮ ಕಾಂಗ್ರೆಸ್ ಪಕ್ಷದಾಗ ಹೈಕಮಾಂಡ್ ಇಸ್ ಸುಪ್ರೀಂ. ಕರ್ನಾಟಕದಾಗೂ ಸುಪ್ರೀಂ, ವೆಸ್ಟ್ ಬೆಂಗಾಲ್ನಾಗೂ ಸುಪ್ರೀಂ, ತಮಿಳುನಾಡುದಾಗೂ ಸುಪ್ರೀಂ, ಎಲ್ಲ ಕಡೆಗೂ ಸುಪ್ರೀಂ. ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡ್ತದೆ. ವೇಣುಗೋಪಾಲ್ ಅವರು ಕೂಡ ಹೈಕಮಾಂಡ್ ಒಂದು ಅಂಗ, ಅವರು ಒಂದು ಭಾಗ. ಅವರು AICC ಆರ್ಗನೈಸೇಷನ್ ಜನರಲ್ ಸೆಕ್ರೆಟರಿ, ಪ್ರಮುಖವಾದಂಥ ಪಾತ್ರನ ಅವರು ಕೂಡ ವಹಿಸ್ತಾರೆ. ಹೀಗಾಗಿ ಅದೆಲ್ಲ ಸರಿಯಾಗಿ ಇವತ್ತು ಸಹ ನಿರ್ಣಯನ ಪಕ್ಷದ ವರಿಷ್ಠರು ಕೈಗೊಳ್ತಾರೆ. ಯಾವುದು ನೋಡಿ, ಅದೆಲ್ಲ ಹೈಕಮಾಂಡ್ ಹೇಳಿದಲ್ಲ. ಮುಖ್ಯಮಂತ್ರಿ ಇವತ್ತು ಸ್ಟೇಟ್ಮೆಂಟ್ ಕೊಡ್ತಾರೆ. ನೀವು ಎಷ್ಟು ಸಲ ಕೇಳ್ತೀರಪ್ಪ ನಮ್ಗೆ?
ನಿಮ್ಗೆ ಬೇಸರ ಆಗಿಲ್ಲ, ನನಗಂತೂ ಬೇಸರ ಆಗಿಲ್ಲ. ಹೌದು, ಅದೇ ಹೈಕಮಾಂಡ್ ಕರೆದ್ರೆ ಹೇಳ್ತಾರೆ, ಮತ್ತೆ ಅದೇ ಹೇಳಿದಾರೆ, ಹೈಕಮಾಂಡ್ ಕರೆದ್ರೆ ಹೋಗ್ಲೇಬೇಕಾಗ್ತದೆ. ಒಪ್ಪಂದರ ಆಗ್ಯದ ಇಲ್ಲ ಸರ್, ಸುಮ್ಮನೆ ಅದು 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 ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿದೆಯಾ ನೀವು ಒಪ್ಪಂದ ಆಗಿದೆ, ಅದು ಒಪ್ಪಂದ ಆಗಿದವ್ರು ಮತ್ತೆ ಗೊತ್ತಿರ್ತದೆ. ಸರ್, ಈಗ ಕುಡಿಯೋ ನೀರಿನ ಸಮಸ್ಯೆ ಮೀಟಿಂಗ್ ತಗೊಳ್ರಿ. ಹಾಂ, ಈಗ ಕೆರೆಗಳಿಗೆ ನೀರು ತುಂಬಿಸೋದು ಸರ್, ಹಾಂ, ಕೆರೆಗಳಿಗೆ ನೀರು ತುಂಬಿಸೋದು ಸರ್. ನೋಡಿ ಈಗ ಅದೆಲ್ಲನೂ ಕೂಡ ಈಗ ರಿವರ್ಸ್ ಇಟ್ಕೊಂಡು ನೋಡಿದಿರಲ್ಲ, ಈಗ ತುಂಗಭದ್ರದಾಗ ಯಾವ ರೀತಿ ನಿನ್ನೆ ಕೆಲವೊಂದು ವರದಿಗಳಿದಾವೆ. ಹೀಗಾಗಿ ಈಗೂ ಕೂಡ ಹೇಳ್ತೇನೆ, ಕುಡಿ ನೀರಿಗೆ ಪ್ರಥಮ ಆದ್ಯತೆ. ಕುಡಿ ನೀರಿಗೆ ರಿವರ್ಸ್ ನಾವು ಇದು ತಗೋಬೇಕಾಗ್ತದೆ. ಕುಡಿ ನೀರಿಗೆ ಏನು ಬೇಕು ನೀರು ಅದನ್ನು ಇಟ್ಕೊಂಡು ಮುಂದಿನ ನಾವು ಎಲ್ಲ ಕೆನಾಲ್ಗೆ ನೀರು ಕೊಡುವಂಥದ್ದು ಎಲ್ಲನೂ ಕೂಡ ಮಾಡಬೇಕಾಗ್ತದೆ. ಯಾಕಂದ್ರೆ ಪ್ರತಿ ವರ್ಷ ನಾವು ಆಲ್ಮಟ್ಟಿ ಡ್ಯಾಮ್ನಲ್ಲಿ ಜೂನ್ 15ರವರೆಗೆ ಲೆಕ್ಕಾಚಾರ ಹಾಕಿಟ್ಕೊಳ್ತಿದ್ವಿ. ಈ ಸಲ ಮತ್ತೆ ಈಗ ಪರಿಸ್ಥಿತಿ ಬದಲಾವಣೆ ಆಗಿದೆ, ಮತ್ತು ನಾರ್ಮಲ್ ರೈನ್ಫಾಲ್ ಅಂತ ಹೇಳಿದಾರ, ಇದು ಬದಲಾವಣೆ ಆಗಿದೆ. ಅಲ್ಲಿನೂ ಏನೋ ಇದು ಇತ್ತಲ್ಲ, ಅದ್ರ ಬದಲಾಗಿ ಈಗ ನಾರ್ಮಲ್ ರೈನ್ಫಾಲ್ ಅಂತ ಬರ್ತಾ ಕಾತ್ ನೋಡೋಣ ಅಂತ. ಇವತ್ತು ನಾರ್ಮಲ್ ರೈನ್ಫಾಲ್ ಆದರೆ ಜೂನ್ 15ಕ್ಕೆ ಅಂತ್ಯ ಆಗ್ತದೆ. ಒಂದು ವೇಳೆ ಏನಾದರೂ ಅದು ಅಲ್ಲಿನೋ ಎಫೆಕ್ಟ್ ಇವತ್ತು ಸಿನ ಅಲ್ಲಿನೋ ಯಾವುದಾದ್ರು ಎಫೆಕ್ಟ್ ಏನಾದರೂ ಮುಂದುವರೆದ್ರೆ ನಾವು ಆಗಸ್ಟ್ ತರವರೆಗೆ ನಾವು ನೀರು ಇಟ್ಕೋಬೇಕಾಗ್ತದೆ. ಕುಡಿ ನೀರು ಪ್ರಾಮುಖ್ಯತೆ, ಕೃಷಿಗಿಂತ ಕುಡಿ ನೀರು ಪಾದು. ಕುಡಿ ನೀರಿನ ಇದು ಮಾಡಿದ್ಮೇಲೆ ಕೃಷಿಗೆ ಮಾತು ಕೊಡಬೇಕು, ಪ್ರಯಾರಿಟಿ. ಹೌದು, ಸಮಸ್ಯೆ ನಿಶ್ಚಿತವಾಗಿ ಅಲ್ಲಿ ಮುಖ್ಯಮಂತ್ರಿಗಳಿಗೆ ಅಲ್ಲೇ ಪತ್ರ ಬರೆದಿದ್ದಾರೆ ಮಹಾರಾಷ್ಟ್ರ ಇದಕ್ಕೆ. ಯಾಕಂದರೆ ಅಲ್ಲಿ ಮೊದಲು ಏನಾಕಿತ್ತು, ಶೋಲಾಪುರ್ಗೆ ನೀರು ಬಿಡ್ತಿದ್ರು ಅವರು. ಈಗ ಶೋಲಾಪುರ್ಗೆ ಒಂದು ಸೆಪರೇಟ್ ಪೈಪ್ಲೈನ್ ಮಾಡ್ಕೊಂಡು ಸ್ಕೀಮ್ ಮಾಡ್ಕೊಳ್ಳೋದ್ರಿಂದ ಯಾವ ಪ್ರಮಾಣದಲ್ಲಿ ಭೀಮಾ ನದಿಗೆ ನೀರು ಬಿಡಬೇಕು ಅಷ್ಟು ಬಿಡೋದಲ್ಲ. ಅದನ್ನು ಅವತ್ತು ನಾನು ಪತ್ರಿಕಾಗೋಷ್ಠಿಯಲ್ಲಿ ಕೂಡ ನಿಮ್ಗೆ ಹೇಳಿದ್ದೀನಿ, ಆ ಸಭೆಯಲ್ಲೂ ಕೂಡ ನಿಮ್ಗೆ ಹೇಳಿದ್ದೀನಿ. ಹೀಗಾಗಿ ಮತ್ತೊಮ್ಮೆ ಮುಖ್ಯಮಂತ್ರಿಗಳಿಗೆ ನಾವು ವಿನಂತಿ ಮಾಡ್ಕೋತೀವಿ. ನಾವು ಅಲ್ಲಿ ಸ್ಥಳೀಯ ಶಾಸಕ ಯಶವಂತಗೌಡ ಪಾಟೀಲರು, ಆಮೇಲೆ ನಿಮ್ಮ ಕಟ್ಟಕೊಂಡವರು, ಮತ್ತು ಆ ಕಡೆ ಆಳಂದಿಗಳಿಂದೆಲ್ಲನೂ ಬರ್ತಾವೆ, ಅವರೆಲ್ಲನೂ ಕೂಡ BR ಪಾಟೀಲ್ ಎಲ್ಲರೂ ಕೂಡ ನಾವು ಅದನ್ನು ಮಾಡಿ ಮುಖ್ಯಮಂತ್ರಿಗಳಿಗೆ ಮಹಾರಾಷ್ಟ್ರ ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ಕೊಳ್ಳೋಕ್ಕೆ ಕೇಳ್ಕೊತೇವೆ. ಅದೇ ನಾಯಿ ದಾಳಿ ಬಗ್ಗೆ ನನಗೆ ಗೊತ್ತಿದೆ. ಅದಕ್ಕೆ ನಾನೀಗ ನಿನ್ನೆನೂ ಕೂಡ ಜಿಲ್ಲಾಧಿಕಾರಿಗಳು ಮಾತಾಡಿದ್ದೀನಿ, ಜಿಲ್ಲಾಧಿಕಾರಿ ಹೋಗಿ ಭೇಟಿನೂ ಕೂಡ ಮಾಡಿದ್ದಾರೆ. ಇವತ್ತು ನಾವು ಅದಕ್ಕೆ ಒಂದು ಶಾಶ್ವತವಾದಂಥ ಅವ್ರಿಗೆ ಇದು ಒಂದು ಆ ಲಸಿಕೆ ಕೊಡುವಂಥದ್ದು ಆಗಬೇಕು. ಇನ್ನೊಂದು ಎರಡನೇದು, ನಮ್ಮಲ್ಲಿ ಕೆಪಾಸಿಟಿ ಭಾಳ ಕಡಿಮೆ ಇದೆ ಇವತ್ತು ದಿವಸ, ಅದನ್ನು ಕೂಡ ಯಾವ ರೀತಿ ಇದು ಮಾಡಬೇಕಂತ ಜಿಲ್ಲಾಧಿಕಾರಿಗಳು ನಿನ್ನೆ ಚರ್ಚೆ ಮಾಡಿದ್ದೀನಿ. ಆ ಸಮಸ್ಯೆಯನ್ನು ಬಗೆಹರಿಸುವಂಥ ಕೆಲಸ ಮಾಡ್ತೀವಿ. ನೋಡಿ, ಅದು ಕಾನೂನು ಸುಪ್ರೀಂ ಕೋರ್ಟ್ ನಿರ್ಧಾರ ಮಾಡಿದೆ. ಇವತ್ತು ಎರಡನ್ನೂ ಕೂಡ ಅಷ್ಟೇ ಪ್ರಮುಖದ. ಮೊದಲು ಮನುಷ್ಯರ ಒಂದು ಇದನ್ನು ಕೂಡ ಇದೆ. ನಾಯಿಗಳಿಗೆ ನಾವೇನು ಕೂಡ ಇದು ಮಾಡಬೇಕಂತಲ್ಲ, ಅದಕ್ಕೆ ಲಸಿಕೆ ಕೊಟ್ಟು ಅದನ್ನು ಸಂತಾನಹಾರ ಮಾಡುವಂಥದ್ದು, ಆಮೇಲೆ ಔಷಧಿ ಕೊಡುವಂಥದ್ದು, ಆಮೇಲೆ ಎರಡನೇದು ಅವ್ರನ್ನ ಒಯ್ದು ಆ ನಾಯಿಗಳನ್ನ ಒಯ್ದು ಬೇರೆ ಕಡೆ ಒಂದು ಕಡೆ ಸ್ಥಳಾಂತರ ಮಾಡಿಸೋದು, ಇದೆಲ್ಲವನ್ನು ಕೂಡ ಮಾಡಬೇಕಾಗ್ತದೆ. ಅದರರ್ಥ ನಾವೇನು ಯಾವ ನಾಯಿಗಳನ್ನ ಕೊಲ್ತೀವಿ ಅಂತಲೇ ಹೇಳಿಲ್ಲಲ್ಲ. ಹೀಗಾಗಿ ಅದಕ್ಕೆ ಯಾಕೆ ಅಬ್ಜೆಕ್ಷನ್ ಮಾಡ್ತಾರೆ? ನಾಯಿಗಳು ಅಗ್ರೆಸಿವ್ ಆಗಲಿಕ್ಕೆ ಪ್ರಮುಖ ಕಾರಣ ಏನು ಅಂತಂದರೆ, ಸಂಪೂರ್ಣ ಈಗ ರಾಜಕೋಟ್ ಲೇಔಟ್ ಆಗಲಿ ಈ ರೀತಿ ಏನು ಬೇರೆ ಕಡೆ ಎಲ್ಲ ಬಯಲಿಗೆ ಜಾಸ್ತಿ ಇದೆ, ಅಲ್ಲಿ ಏನು ಮಾಡ್ತಾರೆ, ನಾನ್ ವೆಜ್ ತಿಂದು ಅಂದರೆ ಮಾಂಸಾಹಾರಿ ಏನಿರ್ತಾರೆ ತಂದು ಬೀದಿಗೆ ಎಸೋ ಕಾರಣಕ್ಕಾಗಿ ಆ ಮಾಂಸ ಅಂಥದ್ದೇನಾದ್ರೂ ಇದ್ರೆ ಅದನ್ನ ಬಗೆಹರಿಸ್ತೀವಿ. ಎಲ್ಲದಕ್ಕೂ ಬೇರೆ ಕಲರ್ ಕೊಡಬೇಡ್ರಿ. ಅಂಥದ್ದೇನಾದ್ರೂ ಇದ್ರೆ ನಾನು DC ಅವ್ರಿಗೆ ಹೇಳ್ತೀನಿ, ಕಾರ್ಪೊರೇಷನ್ ಕಮಿಷನರ್ಗೆ ಹೇಳ್ತೀನಿ, ಆ ರೀತಿ ಆಗದಂಗೆ ನೋಡ್ಕೊತೀನಿ. ಅಂದ್ರೆ ಆ ರೀತಿ ಆಗ್ತಿದ್ರೆ ಅದಕ್ಕೆ ನಾವು ಕ್ರಮ ಕೈಗೊಳ್ತೀವಿ. ಅದಾನಿ ಕಂಪನಿಯಿಂದ ಒಂದು ವಿದ್ಯುತ್ ಲೈನ್ ಪುಣೆಗೆ ಹೊರಟಿದೆ. ಅದು ಒತ್ತಾಯಪೂರ್ವಕವಾಗಿ ನೋಡಿ, ಅದು ತಪ್ಪು ಕಲ್ಪನೆ. ಈಗ ರೈತ ಒಬ್ಬ ನೋಡಿ ಅದನ್ನು ಸುಮ್ಮನೆ ಮೈಮೇಲೆ ಹಾಕೊಂಡಿದ್ದಾನ, ನಮ್ಗೆ ಗೊತ್ತಿದೆ ಎಲ್ಲ ವಿಚಾರ. ನಾನು ಕೂಡ ಫುಲ್ ಮಾಡಿದ್ದೀನಿ. ಕೇಂದ್ರ ಸರ್ಕಾರ, ನಮ್ಮ ರಾಜ್ಯ ಸರ್ಕಾರಕ್ಕೆ ಸಂಬಂಧಿಸಿದಲ್ಲ ಅದು. ಕೇಂದ್ರ ಸರ್ಕಾರ ಇದಕ್ಕೆ ಎಲ್ಲರೂ ಒಪ್ಪಿದ್ದಾರೆ. ಇನ್ನು 15 ಮಾತ್ರ ಉಳಿದಿದ್ದಾವೆ. DC ಅವ್ರಿಗೊಂದು ಡಿಟೇಲ್ ಸ್ಟೇಟ್ಮೆಂಟ್ ಕೊಡಂತ ಹೇಳಿದ್ರು. ನೀವು ಕೇಳ್ಕೊಂಡಿರೋದು ಒಂದು ಬಾಜು ಇದು. ಎಲ್ಲರೂ ಒಪ್ಕೊಂಡು 90% 95% ಎಲ್ಲರೂ ತಗೊಂಡಿದ್ದಾರೆ. ಇವ್ರು ಕೆಲವು ಜನ ಇವತ್ತು ದಿವಸ ಈ ಅಂತ್ಯಕ್ಕೆ ಬಂದದಲ್ಲ, ಈ ರೀತಿ ಇವತ್ತು ದಿವಸ ಇದು ಬ್ಲ್ಯಾಕ್ ಮೇಲ್ ತತ್ರ ನಡೆದಿದೆ. ಕೊಡಕ್ಕೆ ಅದು ಪ್ರಾವಿಷನ್ ಇಲ್ಲಲ್ಲ. ಅಂದರೆ ನಾನು 30 ಕೋಟಿ ಕೇಳ್ತಾನೆ, ಅದಕ್ಕೇನು ಅರ್ಥ ಇದೆಯಾ? DC ಅವರು ಎಲ್ಲರಿಗೂ ಏನು ಕೊಟ್ಟಿದ್ದಾರೆ, ಇವ್ರಿಗೂ ಕೊಡೋದು ಮಾಡ್ತಾ ಇದ್ದಾರೆ. ಅದು ಆ್ಯಕ್ಟ್ ಇದೆ, ಅದು ಕೇಂದ್ರ ಸರ್ಕಾರ ಆ್ಯಕ್ಟ್ ಪ್ರಕಾರ ಇದು ಮಾಡುವಂಥದ್ದು ಎಲ್ಲರೂ ಒಪ್ಪಿದ್ದಾರೆ. ನಿಮಗೆ ಒಂದೊಂದು ರಾಂಗ್ ಇದನ್ನು ಏನು ಮಾಡಿದ್ದಾರೆ, ಇದನ್ನು ಈ ಥರ ಒಂದು ನಾನು ಮೊದಲೇ ಹೇಳಿದೆ DC ಅವ್ರಿಗೆ, ಮೊದಲೇ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡಿ ಅಂತ. ನನಗೆಲ್ಲ ಸತ್ಯ ಗೊತ್ತಿದೆ DC ಅವ್ರಿಗೆ. ಅದಕ್ಕೆ ಜಿಲ್ಲಾಧಿಕಾರಿಗಳಿಗೆ ನೀವು ಕೇಳಿದ್ರೆ ಅವರೆಲ್ಲ ಇದು ಕೊಡ್ತಾರೆ. ನಾನು ಅವ್ರಿಗೊಂದು ಸ್ಟೇಟ್ಮೆಂಟ್ ಕೂಡ ಕೇಳ್ತೀನಿ. ಆದರೆ ಆ ರೈತ ಏನು ಕೆಲವೊಂದು ಇದು ಮಾಡ್ತಾರಲ್ಲ, ಇದು ಬಂದಾಗಬೇಕಿದು. ಈ ಬ್ಲ್ಯಾಕ್ ಮೇಲ್ ತಂತ್ರ, ಈ ನಾಟಕ ಇವೆಲ್ಲ ಕೂಡ ಬಂದಾಗಬೇಕು. ಅವ್ರ ಮೈ ಮೇಲೆ ಹಾಕೊಂಡಿದ್ದ ನಾನು ಸುಮ್ಮನೆ ಡ್ರಾಮಾ ಮಾಡೋಕ್ಕೆ ಹಣ ಸಿಗ್ಲಿಕ್ಕಂತ ಇದು ನಾಟಕ ಮಾಡಿ ನನಗೆ ಗೊತ್ತಿದೆ. ಯಾಕೆ ನಾನೇ ಹೇಳಿದೆ ಉಲ್ಟಾ. ಇದಾದಮೇಲೆ ನಾನೇ DC ಅವ್ರು ಮಾತಾಡೋ, DC ಅವ್ರು ಎಲ್ಲರೂ ವಿವರಣೆ ಕೊಟ್ಟಿದ್ರು. ನಾನೇ DC ಅವ್ರಿಗೆ ಮೊದಲೇ ನೀವೇ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡಿ, ಮಾಧ್ಯಮಕ್ಕೆ ತಪ್ಪದ ಮಾಹಿತಿ ಹೋಗೋದು ಬೇಡ ಅಂತ ಹೇಳಿದ್ದೆ.
ಅದಕ್ಕೆ ಡಿ ಸಿ ಅವ್ರಿಗೆ ಹೇಳ್ತೀನಿ, ಅವ್ರು ಡೀಟೇಲ್ ಸ್ಟೇಟ್ಮೆಂಟ್ ಕೊಡ್ತೀನಿ. ಮಾತಾಡಂಗಿಲ್ಲ ಸರ್, ಅದ ಸಮಸ್ಯೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.